ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೆಲಸದಿಂದ ಮನೆಗೆ ಹೋಗ್ತಾ ಇದ್ದೀನಿ ಆಟೋದಲ್ಲಿ ಇವತ್ತು ಹೋಗ್ತಾ ಇದ್ದೀನಿ. ಬಸ್ಸು ನಮ್ಮ ಟೈಮಿಗೆ ಸಿಗಲ್ಲ. ನಾನು ಕೆಲಸದ ಸ್ಥಳದಿಂದ ಟೌನ್ ಹಾಲಿಗೆ ಬಂದಾಗ 20 ರೂಪಾಯಿ ಕೊಟ್ಟು ಬಂದಿದ್ದೆ. ಇಲ್ಲಿ 30 ರೂಪಾಯಿ ಹೇಳಿದ್ರು ನಾವಿರೋ ಅಂಥ ಒಂದು ಜಾಗಕ್ಕೆ. ನಿಜವಾಗ್ಲೂ ಆಟೋದವರು ಈ 3 ದಿವಸದಿಂದ 30 ರೂಪಾಯಿ ಮಾಡಿಬಿಟ್ಟವ್ರೆ. ನಾನು ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರು 30 ರೂಪಾಯಿ ಮಾಡ್ತಾರೆ ಅಲ್ವಾ. ಸಿಲಿಂಡ್ರ್ ಸಿಗ್ತಾ ಇಲ್ಲ ಅಂತ ಕೆಲವು ಜನ ಹೇಳ್ತಾರೆ. ಸಿಲಿಂಡ್ರ್ ಸಿಗ್ತಾ ಇಲ್ಲ, ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ 30 ರೂಪಾಯಿ ಮಾಡಿದ್ದೀವಿ ಅಂತ. ಇಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳಿಗೆಲ್ಲ ಇರ್ತಾರಲ್ವಾ, ಅವ್ರಿಗೆಲ್ಲ ಹೊಡ್ತಾ ಇಲ್ಲ. ಅವ್ರು ಹೆಂಗೋ ದಬಾಯಿಸ್ಕೊಂಡು ಹೊರಟೋಗ್ತಾರೆ ಜೀವನ. ಮನೆ ಮಸ್ತಾಗಿ ಕೊಳ್ಳೆ ಹೊಡಿತಾ ಇರ್ತೈತೆ ಅವ್ರಿಗೆ, ಮಸ್ತಾಗಿರುತ್ತೆ ಜೀವನ, ನಡ್ಕೊಂಡು ಹೊರಟೋಗುತ್ತೆ. ಇದು ಯಾರಿಗೆಲ್ಲ ವಿಡಿಯೋ ನೋಡ್ತೀರಾ ನೀವೆಲ್ಲ ಎಲ್ಲಿಗೆ ಶೇರ್ ಮಾಡ್ತೀರೋ ಮಾಡ್ಕೊಬಿಡಿ. ಇಲ್ಲಿ ಜಾಸ್ತಿ ಸಂಕಷ್ಟದಲ್ಲಿರೋದು ಅಂದರೆ ಕೂಲಿ ಮಾಡ್ಕೊಂಡು ತಿನ್ನೋಂಥ ಜನಗಳು. ಇವತ್ತು ನಾವು ಡೈಲಿ 30 ರೂಪಾಯಿ ಕೊಟ್ಟು ಕೆಲ್ಸಕ್ಕೆ ಹೋಗೋಕ್ಕಾಗುತ್ತಾ? ನನಗೆ ಡೈಲಿ ಹೋಗ್ತಾ ಬರ್ತಾ 30 ಅಂದರೆ 120 ರೂಪಾಯಿ ಚಾರ್ಜ್ ಆಗುತ್ತೆ ನನಗೆ ಒಂದು ದಿವಸಕ್ಕೆ. 120 ರೂಪಾಯಿ ಚಾರ್ಜ್ ಆದರೆ ತಿಂಗಳಿಗೆ ಎಷ್ಟಾಯಿತು ನನಗೆ ಅಲ್ವಾ. ಫ್ರೀ ಬಸ್ ಐತೆ ಅಂತ ಹೇಳ್ತಾರೆ ಸುಮಾರು ಜನ. ಫ್ರೀ ಬಸ್ಸು ಬೆಳಗ್ಗೆ 1 ಅವರ್ ಕಾದಿದ್ದೀನಿ ನಾನು. ಅಲ್ಲಿಗೆ 10:48ರಿಂದ 11:15ವರೆಗೂ ನಾನು ಬಸ್ಸಿಗೆ ಕಾದಿದ್ದೀನಿ. ಒಂದು ಬಸ್ ಇಲ್ಲ. ಅದು ಯಾವುದೋ 11:15ಗೆ ಬಂದಿದ್ದು ಬಸ್ಸು ಹೋದರೆ ಅದು ಹೋಯ್ತು ಜಟ್ಕಾ ಗಾಡಿ ಹೋದಂಗೆ ಹೋಯ್ತು. ಜಟ್ಕಾ ಗಾಡಿ ಮೇಲೆ ಹೋದಂಗೆ ಆಯಿತು ನನಗೆ ಬಸ್ಸಲ್ಲಿ ಹೋಗಿದ್ದು. ಟೈಮಿಂಗ್ಸ್ಗೆ, ಕೆಲಸದ ಟೈಮಿಂಗ್ಸ್ಗೆ ಬಸ್ಗಳಂತೂ ಸಿಗೋಲ್ಲ. ಆಟೋದಲ್ಲಿ ಹೋಗೋಣ ಅಂದರೆ ಆಟೋದವ್ರು 30 ರೂಪಾಯಿ, ಫ್ರೀ ಬಸ್ಸಲ್ಲಿ ಹೋಗೋಣ ಅಂದರೆ ಬಸ್ಗಳಿಲ್ಲ. ಇನ್ನು ಯಾವ ಥರ ಅನುಕೂಲ ಜನಗಳಿಗೆ ಅಲ್ವಾ. ಜನಗಳಿಗಂತೂ ನಿಜವಾಗ್ಲೂ 1 ರೂಪಾಯಿದು ಅನುಕೂಲ ಇಲ್ಲ. ಆಟೋದವರು ಗ್ಯಾಸ್ ಜಾಸ್ತಿ ಅಂತ ಅವ್ರು 30 ರೂಪಾಯಿ ಮಾಡಿಬಿಟ್ಟವ್ರೆ. ಫ್ರೀ ಬಸ್ ಐತಲ್ಲ ಬಿಡು ಓಡಾಡೋಣ ಅಂದರೆ ಫ್ರೀ ಬಸ್ನವರು ಬಸ್ಗಳೇ ಬಿಟ್ಟಿಲ್ಲ. ಬೆಳಗ್ಗೆ 1 ಅವರ್ ಆಯಿತು ಅಂತ ಅಂದ್ಕೊಂತೀನಿ ನಾನು. ಅಷ್ಟೊತ್ತು ಕಾದಿದ್ದೀನಿ ನಾನು. 10:48ರಿಂದ 11:15ವರೆಗೂ ನಾನು ಬಸ್ ಕಾದಿದ್ದೀನಿ. ನಿಜವಾಗ್ಲೂ ಇಲ್ಲಿ ಜಾಸ್ತಿ ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ತುಂಬ ಅಂದರೆ ತುಂಬ ಒಂದು ಜೀವನ ಕಷ್ಟ ಆದರೆ ಕೂಲಿ ಮಾಡ್ಕೊಂಡು ತಿನ್ನೋರು. ಡೈಲಿ 30 ರೂಪಾಯಿ ಕೊಟ್ಟು ನಾವು ಓಡಾಡೋಕ್ಕಾಗುತ್ತಾ ಅಲ್ವಾ. ಗ್ಯಾಸ್ ಸಿಗಲ್ಲ ಅಂತಾರೆ. ನಮಗೆ ಡೈಲಿ 30 ರೂಪಾಯಿ ಕೊಟ್ಟು ಹೋಗಿ ನಮ್ಮ ಕೈಲಾಗಲ್ಲ ಅಲ್ವಾ. 20 ರೂಪಾಯಿ ಕೊಡೋದೇ ಕಷ್ಟ. 20 ರೂಪಾಯಿ ಇರೋಲ್ಲ ಒಬ್ಬೊಬ್ರ ಹತ್ರ. 10 ರೂಪಾಯಿ ಬಿಡ್ರಿ ಅಂತಾರೆ ಒಬ್ಬೊಬ್ಬರು. ನಿಜವಾಗ್ಲೂ ಅಂಥ ಒಂದು ಕೂಲಿ ಮಾಡ್ಕೊಂಡು ತಿನ್ನೋಂಥ ಜನ ಅವರೇ. ನಿಜವಾಗ್ಲೂ ಕೆಳವರ್ಗದ ಜನ, ಮಧ್ಯಮ ವರ್ಗದ ಜನಕ್ಕೆ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಇವೆಲ್ಲ. ಯಾಕೆ ಗೊತ್ತಾ, ನಾನು ಇದನ್ನು ಯಾವತ್ತೂ ನಾನು ಈ ಥರ ಎಲ್ಲ ಮಾತಾಡೋಕ್ಕೆ ನನಗೆ ಒಂಥರ ಮಾತಾಡೋಕ್ಕೆ ಬೇಜಾರು. ಆದರೂ ಮಾತಾಡ್ತಿದ್ದೀನಿ ಇವತ್ತು. ಏನು ಗೊತ್ತಾ, ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ಐತೆ ಜೀವನಗಳು. ಹೇಳ್ಬೇಕು ಅಂದರೆ ಮುಂದೆ ಇನ್ನು ಏನೇನು ಮಾಡ್ತಾರೋ ಗೊತ್ತಿಲ್ಲ ನಮಗಂತೂ. ನೋಡಿ, ನಾನು ಮನೆಗೆ ಬಂದಾಗ 8:50 ಮನೆಗೆ ಬಂದು ಸ್ವಲ್ಪ ಮೈ ತೊಳ್ಕೊಂಡು ತಣ್ಣೀರಲ್ಲಿ ಸ್ವಲ್ಪ ಬಟ್ಟೆ ಇತ್ತು ಒಗೆದಾಕಿ ಒಂದು ದೇವ್ರಿಗೆ ಕಡ್ಡಿ ಹಚ್ಚಿ ನಿಂತಿದ್ದೀನಿ. ಈಗ ಅಡುಗೆ ಮಾಡಬೇಕು. ನಿಜವಾಗ್ಲೂ 8:45 ಆಗೋಯ್ತು ನಾನು ಮನೆಗೆ ಬರುವಾಗ. 9 ಗಂಟೆ. ಈಗ ಬಂದಿರೋದು ನಾನು. ಬಂದು ಸ್ನಾನ ಮಾಡಿ ಬಟ್ಟೆ ತೊಳೆದಾಗ ಇಲ್ಲಿ ನಿಂತಿದ್ದೀನಿ. ನಿಜವಾಗ್ಲೂ ಹೇಳ್ಬೇಕು ಅಂದರೆ ಹೆಂಗಪ್ಪ ಜೀವನ ಅನಿಸ್ಬಿಟ್ಟೈತೆ ನಮಗಂತೂ. ಇತ್ತ ಕಡೆ ಸಿಲಿಂಡ್ರುಗಳು ಸಿಗ್ತಿಲ್ಲ, ಇತ್ತ ಕಡೆ ನೋಡಿದ್ರೆ ಆಟೋ ಚಾರ್ಜ್ ಇಷ್ಟೊಂದು. ಅಲ್ಲಿ ನಿಜವಾಗ್ಲೂ ಇವೆಲ್ಲ ನೋಡಿದಾಗ ಯಪ್ಪ ಮನುಷ್ಯ ಇನ್ನು ಏನೇನು ಅನುಭವಿಸ್ಬೇಕೋ ಗೊತ್ತಿಲ್ಲ. ಇನ್ನೂ ಈ ಇದರಲ್ಲಿ ಇನ್ನೂ ಏನೇನು ಅನುಭವಿಸ್ತೀವೋ ನಮಗಂತೂ ಗೊತ್ತಿಲ್ಲ.